ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಇವತ್ತಿನ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಜೊತೆಗೆ ಆಪಲ್ ಕಟ್ ಮಾಡಿಕೊಟ್ಟೆ. ಅವ್ರು ತಿಂಡಿ ಮಾಡ್ಕೊಂಡು ಡ್ಯೂಟಿಗೆ ಹೊರಟ್ರು. ಇನ್ನು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮವರು ಪೂಜೆ ಮಾಡೋ ಪಟ್ಲದಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ಕೆ ಅಂತೇಳಿ ಗಿಣ್ಣಾಲ್ ಕೊಟ್ಟಿದ್ರು. ಮೊದ್ಲಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡಿ ಮುಗಿಸಿ ಗಿಣ್ ಮಾಡಕ್ಕೆ ಅಂತೇಳಿ ಬಂದೆ. ಇನ್ನು ಗಿಣ್ ಮಾಡಕ್ಕೆ ಫಸ್ಟ್ ಹಾಲ್ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ತೆ. ಬೆಲ್ಲ ಹಾಲಲ್ಲಿ ಕರ್ಗೋ ಅಷ್ಟರಲ್ಲಿ ಈ ಕಡೆ ರವೆ ಹುರ್ಕೊಂಡು ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಅದಕ್ಕೆ ರವೆ ಸೇರಿಸಿ ಅದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಸೇರಿಸಿದ್ರೆ ಮುಗಿತು. ಇನ್ನು ಮೊದಲು ದೇವಸ್ಥಾನಕ್ಕೆ ಹಾಕಿಟ್ಟು ಅದಾದ್ಮೇಲೆ ನಾನು ದೇವ್ರ ಮುಂದೆ ಇಡಕ್ಕೆ ಸ್ವಲ್ಪ ಹಾಕಿಟ್ಟು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೊಂಡು ನಾನು ದೇವ್ರ ಪೂಜೆ ಮಾಡಿ ಮುಗಿಸಿದ್ದಾಯ್ತು. ಅದಾದ್ಮೇಲೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಇದ್ದು ಅದನ್ನೆಲ್ಲ ವಾಶ್ ಮಾಡಿಟ್ಟು ಇನ್ನು ಸಿರಿಯವ್ರಿಗೆ ಸ್ನಾನ ಮಾಡಿ ಅವನು ರೆಡಿ ಮಾಡಿ ತಿನ್ನಕ್ಕೆ ಏನಾರ ಕೊಡಿ ಅಂತಿದ್ರು. ದ್ರಾಕ್ಷಿ ಹಣ್ಣಿದ್ದು ಅದನ್ನು ಕೊಟ್ಟು ಸಿ ಕನ್ನಡದಲ್ಲಿ ಪ್ರೋಗ್ರಾಮ್ ನೋಡ್ತಾ ಹಂಗೆ ಕೂತಿದ್ವಿ. ಅದಾದ್ಮೇಲೆ ಮಿಷಿನ್ಗೆ ಬಟ್ಟೆಗಳು ಹಾಕಿದ್ದೆ, ಅದನ್ನೆಲ್ಲ ತಗೊಂಡೋಗಿ ಒಣಗಾಕ್ಬಿಟ್ಟು ಬಂದು ಸಿರಿಯವ್ರನ್ನ ಮಲಗಿಸ್ದೆ. ಅದಾದ್ಮೇಲೆ ನೆನ್ನೆ ಒಣಗಾಕಿದ್ದ ಬಟ್ಟೆ ಎಲ್ಲ ನಿಂತ್ಕೊಂಡು ಬಂದು ನಾನು ಮರ್ಚಿಟ್ಟು ಸ್ವಲ್ಪ ಹೊತ್ತು ಈ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊತಿದ್ದಾಗ ಸಿರಿಯವರಿದ್ದು ಅವ್ರಿಗೂ ಬೆಳಿಗ್ಗೆ ಮಾಡಿದ್ದಿದ್ದು ಗಿಣ್ಣ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದು ಅದಾದ್ಮೇಲೆ ಸ್ವಲ್ಪ ಹೊತ್ತು ಅವ್ರು ಆಟ ಆಡೋಕೆ ಹೋದ್ರು. ಇನ್ನು ಸಂಜೆಗೆ ಅವ್ರಿಗೆ ಹಾಲು ಕಾಯಿಸಿ ನಾವು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ರಾತ್ರಿ ಅಡುಗೆಗೆ ಎಲ್ರಿಗೂ ಸ್ವಲ್ಪ ಕೋಲ್ಡ್ ಅನ್ನಿಸ್ತಿದ್ರಿಂದ ಹುಳಿ ಕಾಳು ಹಾಕಿ ಉಪ್ಸಾರು ಮಾಡಿದ್ವಿ. ಇನ್ನು ಮನೆಯವರೆಲ್ಲ ಊಟ ಮಾಡಿ ಈ ದಿನನ ಎಂಡ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಪಂದನ.